ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದಲ್ಲಿ ಜಿಲ್ಲೆಯಲ್ಲೇ ಹೆಚ್ಚಿನ ಕುರುಬ ಸಮುದಾಯದ ಕುಟುಂಬಗಳಿದ್ದು ಶ್ರೀ ದಾನಶ್ರೇಷ್ಠ ಕನಕದಾಸರ 537ನೇ ಜಯಂತಿಯನ್ನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಕನಕದಾಸರ ಭಾವಚಿತ್ರವನ್ನ ಬೆಳ್ಳಿ ಹೂವಿನ ಪಲ್ಲಕ್ಕಿಯಲ್ಲಿಟ್ಟು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಊರಿನ ಕುರುಬ ಸಮುದಾಯದ ಕುಲಬಾಂಧವರೆಲ್ಲ ಸೇರಿ ತಮಟೆ ವಾದ್ಯ, ಡೋಲು ಕುಣಿತ, ಕೀಲು ಕುದುರೆ, ಮಹಿಳೆಯರು ನೃತ್ಯ ಮಾಡಿದರು. ಈ ವೇಳೆ ಗ್ರಾಮದ ಯುವಕರು ಕುಣಿದು ಕುಪ್ಪಳಿಸುವ ಮೂಲಕ ಸಂಭ್ರಮಿಸಿದರು. ಏನು ಕಾಗಿನೆಲೆ ಒಂದು ಆದಿಕೇಶವನ ಸನ್ನಿಧಿಯಲ್ಲಿ ಅಲ್ಲಿ ಹೋಗಿ ಎಲ್ಲ ಒಂದು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. 15-16ನೇ ಶತಮಾನದಲ್ಲಿ ವರ್ಗರಹಿತ ಮತ್ತು ಸಮಾಜದ ಕನಸನ್ನು ಕಂಡಿದ್ದಂತಹ ಕನಕದಾಸರು ಮತ್ತು ಅವರು ಹೇಳಿದಂಗೆ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ. ಈ ಒಂದು ಸಮಾಜದಲ್ಲಿ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ರೀತಿ ಜಾತಿ ವ್ಯವಸ್ಥೆಯನ್ನು ನಾವು ತೊಡೆದಾಕಬೇಕು ಅನ್ನೋದು 16ನೇ ಶತಮಾನದಲ್ಲಿ ಒಂದು ಸಮಾಜಕ್ಕೆ ದೊಡ್ಡ ಕಾಣಿಕೆ ಕೊಟ್ಟರು ಅಂತ ಹೇಳ್ಬೋದು ಕನಕದಾಸರು. ವ್ಯಾಸರಾಯರ ನೆಚ್ಚಿನ ಶಿಷ್ಯರಾಗಿದ್ದಂಥ ಕನಕದಾಸರು ಅವ್ರು ಹೇಳ್ದಂಗೆ ಮನುಷ್ಯನು ಒಂದು ಸಮಾಜದಲ್ಲಿ ಯಾವ ರೀತಿ ಜೀವನವನ್ನು ನಡೆಸಬೇಕು, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಮತ್ತು ಸಮಾಜದ ರೀತಿ ಎಲ್ಲ ಹೆಣ್ಣು ಗಂಡು ಹೆಣ್ಣು ಭೇದ ಭಾವ ತೋರದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅಂತ ಒಂದು ಸಮಾಜಕ್ಕೆ ಕರೆ ಕೊಟ್ಟರು. ಈ ರೀತಿ ಒಂದು ನಮ್ಮ ದಾಸಶ್ರೇಷ್ಠ ಕನಕದಾಸರ ಪರಂಪರೆ ನೋಡ್ಬೋದು. ಇನ್ನು ಮಂಚನಬೆಲೆ ಗ್ರಾಮದಲ್ಲಿ ಶ್ರೀ ದಾನಶ್ರೇಷ್ಠ ಕನಕದಾಸರ ಫೋಟೋ ಇರುವ ಹೂವಿನ ಪಲ್ಲಕ್ಕಿಯನ್ನ ಗ್ರಾಮದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಗ್ರಾಮದ ಗ್ರಾಮಸ್ಥರು ಕೂಡ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಜಯಂತಿಯಲ್ಲಿ ಭಾಗವಹಿಸಿ ನಾವೆಲ್ಲ ಒಂದೇ ಎಂದು ಒಗ್ಗಟ್ಟು ಪ್ರದರ್ಶಿಸಿದರು. ಹೆಸರು ಲಿಖಿತ, ನಮ್ಮ ಊರು ಮಂಚನಬೆಲೆ. ಪ್ರತಿ ವರ್ಷ ನಮ್ಮ ಮಂಚನಬೆಲೆಯಲ್ಲಿ ಕನಕದಾಸರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಕನಕದಾಸರು ಆದಿಕೇಶವರ ದೈವ ಭಕ್ತ ಉಳ್ಳವರು. ಅವರು ಹಾಲು ಮತದ ಸಮುದಾಯಕ್ಕೆ ಸೇರಿದವರು. ಹಾಗೆ ಕನಕದಾಸರು ಜಯಂತಿಯನ್ನು ಪ್ರತಿ ವರ್ಷ ಸಹ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮಂಚನಬೆಲೆಯಲ್ಲಿ ಅವರು ಕವನ ರಚನೆಗಳನ್ನು ಮಾಡುತ್ತಾರೆ, ದೈವದ ಭಕ್ತಿಯನ್ನು ರೂಪಿಸುತ್ತಾರೆ. ನೀವೇ ನೋಡಬಹುದು ಕನಕದಾಸರ ಜಯಂತಿಯನ್ನು ಎಷ್ಟು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಂದು. ನಮಗೆ ತುಂಬ ಖುಷಿ ಆಗುತ್ತಿದ್ದಾವೆ. ಪ್ರತಿ ವರ್ಷ ಈ ಥರ ಒಂದು ದಿನ ನಾವು ಬಂದು ಕನಕದಾಸರನ್ನು ದೇವರನ್ನು ನೋಡುತ್ತಾ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ನಮಗೂ ತುಂಬ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರು ಹೂವಿನ ಪಲ್ಲಕ್ಕಿಯ ಅಲಂಕಾರದಿಂದ ದೇವರನ್ನು ಅಲಂಕರಿಸಿದ್ದಾರೆ. ಹಾಗೆ ಅದಕ್ಕೆ ದೇವರ ಪೂಜೆಯನ್ನು ಸಲ್ಲಿಸುತ್ತಾರೆ. ಪ್ರತಿ ಮನೆ ಹತ್ರನೂ ಹೋಗುತ್ತೆ, ಪ್ರತಿ ಬೀದಿಯಲ್ಲೂ ಹೋಗುತ್ತಾರೆ, ದೇವರ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಎಲ್ಲ ಹೆಂಗಸರು ಗಂಡಸರು ಬಂದು ದೇವರ ಭಕ್ತಿಯನ್ನು ನೋಡುತ್ತಾರೆ, ದೇವರ ಅಲಂಕಾರವನ್ನು ನೋಡುತ್ತಾರೆ. ಇನ್ನು ಮಂಚನಬೆಲೆ ಗ್ರಾಮದ ಕುರುಬ ಸಮುದಾಯದ ಮುಖಂಡರು, ಯುವಕರು, ಮಹಿಳೆಯರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದು ಜಯಂತಿ ಆಚರಣೆಗೆ ಮೆರುಗು ತಂದಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.